ಬನ್ರಿ ಏನೋ ಇದು ಡಿಸ್ಕಷನ್ ಅಂತಲ್ಲ. ಏ ಅಮ್ಮ ಹೋಯ್ತೀನಿ ಬಿಡು ಅಮ್ಮ, ಕಲ್ಸಮ್ಮ ಯಾಕಮ್ಮ. ಪೂಜೆಗೆ ಯಾರೋ ಕುತ್ಕೊಂತಾರೆ. ಕಲ್ಸಲ್ಲ ನಾಳೆ ಪೂಜೆ ಐತೆ ಅಂತ ಹೇಳು ಬಾಯಿ ಬೇಗ. ಮಾಡು ಬೇಗ. ಹಲೋ ಏ ಅಮ್ಮ ಮಾತಾಡುತ್ತ ನೋಡ. ಹಲೋ, ಯಾರಿಗೆ ಹೇಳ್ಬಿಟ್ಟು ಹೋಯ್ತಾ ಇದ್ದೀರಾ ನೀವು? ನನ್ಗೆ ಹೇಳಿದ್ರಾ? ನಾಳೆ ಕೆಲಸ ನನ್ಗೆ ಗೊತ್ತಿಲ್ಲ, ನಾನು ನಾಳೆ ಕಳ್ಸಲ್ಲ ಪೂಜೆ. ಏನೇ ನನ್ಗೆ ಗೊತ್ತಿಲ್ಲ, ಕಳ್ಸಲ್ಲ. ಗೈಸ್ ನೆಕ್ಸ್ಟ್ ಲೆವೆಲ್ ಪ್ರ್ಯಾಂಕ್ ಆಗುತ್ತೆ ಇವಾಗ. ಎಲ್ಲರೂ ಒಂದು ನಿಮಿಷಕ್ಕೆ ಶಾಕ್ ಆಗಿರ್ತಾರೆ ಹುಡುಗರು ಕಳ್ಸಲ್ಲ ಅಂತ. ಮಮ್ಮು ಇಲ್ಲಿ ಬಂದಾಗ್ಲೂ ಕಳ್ಸಲ್ಲ ಅಂತಾನೆ ಹೇಳ್ರಿ. ಹಾ ಅಮ್ಮ ಇಲ್ಲಿ ಬಂದಾಗ್ಲೂ ಇಲ್ಲ ಕಳ್ಸಲ್ಲ ಅಂತಾನೆ ಹೇಳು, ಸರಿನಾ? ಗೈಸ್ ಒಂದು ಪ್ರ್ಯಾಂಕ್ ಆಯ್ತದ ಈಗ ನೋಡಿ ಗೈಸ್. ನಾನು ನಮ್ಮ ಮನೇಲಿ ಹೇಳ್ದಿರೋ ನಿಂತವನೇ ಅವನು. ಹೋಗಿ ಬಂದ್ ಮಾಡ್ತೀನಿ ಪೂಜೆ. ಏನ್ ಹೋಗಿ ಬಂದ್ ಮಾಡ್ತೀಯ? ಇವಾಗ ಕಾಸು ಕೊಟ್ಟಿರೋದೆಲ್ಲ ನಿಮ್ ತಾತ ಕೊಡ್ತಾನ? ಎಲ್ಲಾರು 500 ಗ್ರೂಪ್ ಹಾಕ್ರಿ. ಆಂಟಿ ಪ್ಲೀಸ್ ಆಂಟಿ ಆಂಟಿ ಪ್ರೀತಿ ಇಲ್ಲ ನಿಂಗೆ ಆಂಟಿ. ಬೆಳಗ್ಗೆ 6 ಗಂಟೆ ಅಷ್ಟು ಕರ್ಕೊಂಡ್ಬರ್ತೀನಿ. 6 ಗಂಟೆಗೆ ನೀವು ಕರ್ಕೊಬರಕಾಯ್ತದೆ. ಸುಮ್ನಿರಮ್ಮ. ಆಂಟಿ ಪ್ಲಾನ್ ಕಾಸು ಹಾಕ್ತೀನಿ. ಏನ್ ಮಾಡ್ಲಿ ಸೈಟ್ ಹೇಳಕ್ಕ ಅಂತಿದ್ರೆ ಗಣೇಶಂದು ಮಾತಾಡಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕಾ ನೀವು? ಇಲ್ಲೇ ಎಲ್ಲಾನೇ ಮಾಡಿ. ಆಂಟಿ ಕಲ್ಸಲ್ ಬಂದೈತಿ. ಹೌದು, ಎಲ್ರಿಗೂ ಒಂದೇ ಸತಿ ಬಂದೈತಿ. ಆಂಟಿ ಚೀಟಿ ಬಂದ ಬಂದ್ಬಿಡೈತಾ? ರೆಡಿಯಾಗಿ ನೀನ್ ಬಂದು ನೀನ್ ಪೂಜೆ ಮಾಡ್ತೀನಿ ಅಂತ ಕಾಯ್ದವ್ರೆ. ಸರಿ ಬಾ, ಟೈಮ್ ಆಂಟಿ ಮಜಾಕ್ ಮಾಡಿದ್ರ? ಆಂಟಿ ಪಕ್ಕ ಪ್ರ್ಯಾಂಕ್ ಅದ ಬಾಲಾಜಿ. ನೆಕ್ಸ್ಟ್ ಲೆವೆಲ್ ಸ್ಲಿಪ್ಪರ್ ತಗೋತಿದ್ದೆ ಇದು. ನೀನಂತಾನೆ ಫೋನಲ್ಲೇ ಮಾಡೋಣ ಅನ್ಕೊಂಡೆ, ನೀನೇ ಓಡ್ ಬಂದಲ್ಲ. ಅಕ್ಕ ಆ ಗಾಡಿ ಕೊಡೋತ ಒಬ್ಬ ಅಳ್ತೋದೆ. ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸಕ್ಕತ್ತಾಗಿದ್ದೀನಿ. ಸೊ ನಾನು ಏನು ಅಪ್ಡೇಟೇ ಕೊಡಲಿಲ್ಲ. ಸೊ ಸೀದಾ ವ್ಲಾಗ್ ಬಂತು. ಸೊ ಇವನಿಗೆ ಪ್ರ್ಯಾಂಕ್ ಮಾಡಿದ್ವಿ ಗೈಸ್. ಮಾಮೂಲಿ 12 ಜನ ಟಿಟಿ ಫುಲ್ ಸೀಟ್. ಇವತ್ತು ಒಂದು ನಿಮಿಷ ಲೈಟ್ ಆನ್ ಮಾಡ್ಕೋತೀನಿ. ಇವತ್ತು ಗೈಸ್ ಅಫಿಷಿಯಲಿ ನಿಮ್ಮೆಲ್ಲರಿಗೂ ಗಣೇಶ ವ್ಲಾಗ್ 2026 ಗಣೇಶ ವ್ಲಾಗ್ಗೆ ಅಫಿಷಿಯಲಿ ನಿಮ್ಮೆಲ್ಲರಿಗೂ ವೆಲ್ಕಮ್. ಸೊ ಇವತ್ತಿಂದ ಕಂಟಿನ್ಯೂಸ್ ಆಗಿ ಗಣೇಶ ಹಬ್ಬದೇ ವೀಡಿಯೋಸ್ ಬರುತ್ತೆ. ಸೊ ಇವಾಗ ನಾವು ಟೈಮ್ ಆಗಿದೆ ಆಲ್ರೆಡಿ. ಸೊ ಟಿ ಕೂಡ ಬಂದಿದೆ. ಸೊ ಗಣೇಶ ಪ್ಲಾನಿಂಗೋಸ್ಕರನೇ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಹಂಗೆ ನಮ್ಮ ಹುಡುಗರಿಬ್ರು ಮುಡಿನೂ ಕೂಡ ಕೊಡಬೇಕಿತ್ತಲ್ಲಿ. ಸೊ ಅದಕ್ಕೋಸ್ಕರನೇ ಸೊ ಗೈಸ್ ಆಲ್ರೆಡಿ ರೆಡಿ ಆಗಿದ್ದೀವಿ. ಸೊ ಇವಾಗ ಹೊರಡೋಣ. ಸೊ ಟಿ ಕೂಡ ಬಂದಿದೆ. ಸೊ ಫಸ್ಟ್ ಅಲ್ಲಿ ಹೋಗಿ ಪೂಜೆಗೆ ಮಾಡಿ ಟಿಟಿಗೆ, ಆಮೇಲೆ ನಿಮಗೆ ಸಿಗ್ತೀನಿ. ಸೊ ಲೆಟ್ಸ್ ಗೋ, ಬನ್ನಿ ಗೈಸ್. ಹೇಳೋ. ನಾಳೆ ನಾವು ಪೂಜೆ ಮಾಡಿಕೊಂಡಿದೀವಿ ಅಂಕಲ್ದು ಸ್ವಲ್ಪ. ಅಲ್ಲ ಪೂಜೆ ಅವನ್ನೇ ಅಲ್ವೇನೋ ಕುಣ್ಸೋದು. ಹೆಣ್ಣು ಹುಡ್ಗಿ ಮಾಡಂಗಿಲ್ಲ, ಗಂಡು ಹುಡ್ಗ. ಎಲ್ಲಾ ಪ್ಲಾನ್ ಮಾಡಿದ್ದೀರಾ? ಅವ್ನ ಮನೇಲೆ ಹೇಳ್ದಿರಾ ಬಂದ್ ಮಾಡ್ತಿರೋದು. ಪ್ಯಾಕ್ ಎಲ್ಲ ಮಾಡ್ಕೊಂಡು ಹೇಳ್ತಾವನ್ ಈಗ. ನಂದಲ್ಲಪ್ಪ, ಪ್ಲಾನ್ ಮಾಡೋಕ್ಕೂ ಮುಂಚೆ ಮನೇಲಿ ಹೇಳ್ಬೇಕು. ಇವಾಗ ಪೂಜೆ ಮಾಡೋದ್ ಬೇಡವನ್ನ ನಾಳೆ? ಇವನ್ ರೆಡಿ ಆಗೋನೆ. ನಿಮ್ ಇಷ್ಟ, ಆದ್ರೆ ನಾಳೆ ಮಾಡ್ಬೇಕಲ್ಲ, ಅದಕ್ಕೆ ಬೇಡ ಅಂತ ಇದ್ದೀನಿ. ಹೋಗ್ ಬನ್ರಿ, ನೆಕ್ಸ್ಟ್ ಟೈಮ್ ಬರ್ತಾನೆ. ಮತ್ತೆ ಹೋಯ್ತಿರಂತಲ್ಲ. ಇವಾಗ ಮನೆ ಬಿಟ್ಟು ಕಳ್ಸಕ್ ಆಗುತ್ತಾ? ಮನೆದೆಲ್ಲ ಇಟ್ಕೊಂಡು
ಏಯ್ ಸಂಪತ್ತಣ್ಣ ಕೈ ಕೊಡ ಮಚಲು ಅಣ್ಣನಾರ ಹೇಳಿಲ್ಲ ಎಲ್ಲೈತೆ ಆಯ್ತು ಹಾ ಬಂದೆ ನಾ ಹತ್ರನೇ ಐತೆ ಇಶಾ ಏನಂತೆ ಗೊತ್ತಾ ಅಯ್ಯೋ ಇಸು ಬರಲೇ ಇಲ್ಲ ಕೊನೆಗೂ ಮನೇಲಿ ಬಿಡಲಿಲ್ಲ ಅಂದ್ಬಿಡು ಅಷ್ಟೇ ಅಲ್ಲಿ ಹೋಗಿ ಅಲ್ಲಿ ಬಚ್ಕೊಂಡು ಇಡ್ತೀನಿ ಹಿಂಗೆ ಮಾಡ್ಬಿಡ ಸಂಪತ್ತಣ್ಣ ಹಲೋ ಅಣ್ಣ ಯಶು ಮನೇಲಿ ಬಿಡ್ತಾನೆ ಇಲ್ಲ ಅಣ್ಣ ಅಲ್ಲ ಆಂಟಿ ಕೈ ಕೊಡ್ತೀನಿ ಮಾತಾಡೋಣ ಅಕ್ಕ ಮಾತಾಡಕ್ಕ ಪ್ಲೀಸ್ ಅಕ್ಕ ಬಿಡಕ್ಕ ಹಲೋ ಹಲೋ ಹಾ ಗೊತ್ತಾಯ್ತು ಹೇಳಿ ಸಂಪಿ ಏ ನಾಳೆ ಪೂಜೆ ಇಟ್ಕೊಂಡಿದ್ದೀವಿ ಮನೇಲಿ ಹೇಳಿಲ್ಲ ಏನಿಲ್ಲ ಇವಾಗ ರೆಡಿ ಆಗ್ಬಿಟ್ಟು ಕೂತವ್ನೆ ಇವನ್ ಮೂರನೇ ತಾರೀಕು ಹೋಯ್ತೀವಿ ಅಂತ ಹೇಳಿದ್ದ ಏನು ಹೇಳಿಲ್ಲ ಇವಾಗ ಸ್ನಾನ ಮಾಡ್ಕೊಂಡು ಹೋಯ್ತೀನಿ ಅಂತ ಕೂತವ್ನೆ ಬೆಳಿಗ್ಗೆ 6 ಗಂಟೆಗೆನೆ 5:30ಗೆಲ್ಲ ಬರ್ತಾರೆ ಅವರು ಇವ್ನ್ ಕೇಳಲ್ಲ ಮಾಡಲ್ಲ ಸುಮ್ನೆ ಇದ್ ಮಾಡ್ಬಿಟ್ರೆ ಏ ಬೆಳಗ್ಗೆ ಅದೆಲ್ಲ ಮಾಡೋದು ಬೆಳಿಗ್ಗೆ ಅಲ್ವಾ ಅದೆಲ್ಲ ಮಾಡೋದು ಗೈಸ್ ಎಲ್ಲರೂ ಸೈಕು ಗೈಸ್ ಗೊತ್ತಿಲ್ಲಪ್ಪ ಏನು ಅವ್ನು ಇರ್ಲೇಬೇಕು ಅನ್ಸುತ್ತೆ ಕಳ್ಸ್ಕೊಡು ಅಂದ್ರೆ ಹೆಂಗ್ ಕಳ್ಸ್ಕೊಳ್ಳಿ ಅಮ್ಮ ಅವಲೇ ಅವನ ಹತ್ರ ಮಾತಾಡ್ತಿಲ್ಲ ಹೇಳಿಲ್ಲ ಏನಿಲ್ಲ ಮತ್ತೆ ಕೇಳ್ಬೋದಿತ್ತಲ್ವಾ ಹಾ ಮತ್ತೆ ಆಂಟಿ ಕೈ ಕೊಡ್ತೀನಿ ಮಾತಾಡ ಕಲ್ಸಲ್ಲ ಇವಾಗ ನಾನು ಏನ್ ಹೇಳಿ ಇವಾಗ ಅವನದೇ ತಪ್ಪು ಏನ ಅವನೇ ಇದ್ ಮಾಡುವಷ್ಟೇ ಅದೇ ಕೇಳಿದ್ವಿ ಇಲ್ಲೇನೋ ಅಲ್ಲಿ ಪೂಜೆ ಮಾಡ್ಬೇಕು ಅಂದ್ರು ಅದಕ್ಕೇನೆ ನಾಳೆ ಡೇಟ್ ಅವ್ರು ಹೇಳಿದ್ರು ಹಾ ಅವರೇ ಹೇಳಿದ್ರು ಈ ಟೈಮಿಂಗ್ಸ್ಗೆ ಅಂತ ಕಳ್ಸಲ್ಲ ಅಲ್ಲ ಸೀರಿಯಸ್ ಆಗಲ್ಲ ಅಕ್ಕ ಬಿಡ್ತಾ ಇಲ್ಲ ಅಲ್ಲಿ ಕಳಿಸ್ತಾನೆ ಇಲ್ಲ ಅವನು ಅಳ್ಕೊಂಡ್ ಕೂತವನಿ ಆಂಟಿ ಕೈ ಕೊಡ್ತೀನಿ ಮಾತಾಡ್ತೀಯಾ ಆಂಟಿ ಹೇಳ್ತಾರೆ ಕೇಳಿಸ್ಕೊಂಡ್ರೆ ಮಾತಾಡ್ತಾರ ಆಂಟಿ ಆಯ್ತು ತಡ ಮಾಡ್ತೀನಿ ಅಕ್ಕ ಪ್ಲೀಸ್ ಅಕ್ಕ ಕಲ್ಸಕ್ಕ ಅಕ್ಕ ಪ್ಲೀಸ್ ಕಲ್ಸಕ್ಕ ಗೈಸಿಗೆ ಎಲ್ರು ಒಂದ್ ರೌಂಡ್ ಹೆಂಗಾಗಿರ್ತಾರೆ ಅಂದ್ರೆ ಶಾಕ್ ಆಗೋಗಿರ್ತಾರೆ ನೋಡ್ರಿ ನಾನ್ ಫಸ್ಟ್ ಹೆಂಗ್ ಆದ್ರೆ ಅಪ್ಪ ಸೀರಿಯಸ್ ಆಗಿ ಆಂಟಿ ಭಯಂಕ ಬಂತಿಷ್ಟು ಹಾಕೊಂಡ್ ಕಾಲೇ ಹೋಗ್ಬಿಟ್ಟು ಸರಿ ಬಾ ಹೋಗೋಣ ತಡಿ ಅದನ್ನ ಬರ್ಲಿ ಹೊರಡೋಣ ಯಾರು ಬಂದಿಲ್ಲ ಬಾ ಅಲ್ಲಿ ಹೋಗೋಣ ಶೆಡ್ ಹತ್ರ ಇರೋಣ ಮಾತಾಡಿ ಬಾ ಗೈಸ್ ಇವಾಗ ಶೆಡ್ ಹತ್ರ ಹೋಗ್ತಾ ಇದ್ದೀನಿ ಸೊ ಶೆಡ್ ಹತ್ರ ಹೋಗಿ ಸೊ ಗಾಡಿನ ಪಾರ್ಕ್ ಮಾಡಿ ಸೊ ಶೆಡ್ಡಲ್ಲಿ ಸೊ ಅಲ್ಲಿಂದ ನಡ್ಕೊಂಡು ಮತ್ತೆ ವಾಪಸ್ಸು ಇದತ್ರ ಹೋಗ್ತೀವಿ ಅಲ್ಲಿಗೆ ಆಂಜನೇಯನ ದೇವಸ್ಥಾನ ಹತ್ರ ಬರ್ತೀವಿ ಅಲ್ಲೇ ಎರಡೆರಡು ಕೆಲಸ ನಮ್ಮ ಮಕ್ಕಳು ನಮ್ಮ ಮನೆ ಪಕ್ಕದಲ್ಲೇ ಇರೋದು ನನ್ನ ಮತ್ತೆ ಇನ್ನೊಂದು ಮಕ್ಳಿಗೋಸ್ಕರ ನಾನು ಮತ್ತೆ ಬಂದು ಮತ್ತೆ ಹೋಗ್ಬೇಕು ಹಲೋ ಹಲೋ ಕಟ್ ಮಾಡ್ದ ವರ್ಲ್ಡ್ಗೆ ಹಾಕಿದಲ್ಲ ಕಟ್ ಮಾಡ್ದ ಲೇ ಬ್ಲೂಟೂತ್ ತಗೊಂಡು ಅಲೋ ಅಲೋ ಅಂತಿದ್ಯಲ್ಲೋ ಸ್ಪೀಕರ್ಗೆ ಹಾಕ್ಲ ಸ್ಟಾರ್ಟ್ ಮಾಡ್ಕೊಂಡು ನೋಡ್ಸ ಈ ಕಡೆ ಹಲೋ ಏನಾಯ್ತಾ ಏ ನಮ್ಗೆ ಬಿಡ್ತಾನೆ ಇಲ್ಲ ಕಣ ಮಚಾಲೆ ಇವ್ನು ಹೇಳ್ಬೇಕಲ್ವೇ ನಾವು ಹೋಗಿ ಅವ್ರು ಗೊತ್ತಿಲ್ಲ 3ನೇ ತಾರೀಕು ಅಂತ ಹೇಳೋ ನೋಡಿ ಗೈಸ್ ಎಲ್ಲ ಹೆಂಗೇನು ಮಾತಾಡ್ತಾರೆ ನೋಡಿ ಗೈಸ್ ಮಾಡ್ತಾವನೆ ಅವನಲ್ಲಿ ಇಲ್ಲ ಮಚ್ಚಿಲೆ ಏ ಸೀರಿಯಸ್ ಕಣ
ಗೊತ್ತಾಗೋಯ್ತು ಗಾಯ್ಸ್, ಗೊತ್ತಾಗೋಯ್ತು. ಸೊ ಗೈಸ್ ಇವಾಗ ಶೆಡ್ಡಲ್ಲಿ ಗಾಡಿನ ಪಾರ್ಕ್ ಮಾಡಿದ್ವಿ. ಅಣ್ಣನು ಬಂದವನು ಪ್ರ್ಯಾಂಕ್ ಆಗಿಲ್ಲ, ಅವ್ನು ಸಿಸಿದವ್ ಡೈರೆಕ್ಟಾಗಿ ಬಂದ್ಬಿಟ್ಟ ನನ್ನ ಹತ್ರನೇ ಬಸವಾದ. ಇವನಂತೂ ನೆಕ್ಸ್ಟ್ ಲೆವೆಲ್ ಪ್ರ್ಯಾಂಕ್ ಅದ. ನಾನು ಹಾಗೆ ಇಲ್ಲ, ನಿನ್ ಬ್ಲಾಗ್ ಮಾಡ್ತಿರೋದು ಗೊತ್ತಾಯ್ತು. ಫಸ್ಟ್ ಬರಲ್ಲ ಅಂದ, ಗಾಡಿ ಎತ್ಬೇಕು ಅದು ಇದು ಅಂತ. ಅದಾದ್ಮೇಲೆ ಅವ್ನು ವಾಯ್ಸ್ ಕೇಳಿದ್ಮೇಲೆ ಮತ್ತೆ ಪ್ರ್ಯಾಂಕ್ ಮಾಡ್ತಾರೆ. 10 ನಿಮಿಷ ನೋಡ್ತೀನಿ, ಕಾರ್ ಎತ್ತಿಲ್ಲ ಮದುವೆ ಬಂದ್ಬಿಟ್ಟು 200 ರೂಪಾಯಿ ಟಿಕೆಟ್ ಶಿಸ್ತ ಕೊಟ್ಟು ಬರ್ತೀನಿ. ಅದು ಫೋನ್ ಮಾಡ್ತಾಯಿತ್ತು ನನಗೆ ಗೈಸ್, ನಾನು ಫೋನ್ ಮಾಡ್ತಾಯಿದ್ದೆ, ನನ್ನ ಫೋನ್ ಎತ್ತಲ್ಲ. ಸೊ ಡೈರೆಕ್ಟ್ ಹೋಗ್ಬಿಟ್ಟೆ ಮಾತಾಡೋಣ. ಪಕ್ಕ ಎದ್ರಕೊಂಡಿರ್ತಾರೆ ಗೈಸ್, ಪಕ್ಕ ಬೈಯೋದಂತೂ ಪಕ್ಕ ಫಿಕ್ಸು. ಅದ್ರಲ್ಲಿ ನಾನು ಒಬ್ಬನ ಲೆಜೆಂಡ್ ಯಾರಿಗೂ ಅರ್ಥ ಆಗಲಿಲ್ಲ. ನೀನು ಸಿಸಿದ ಬಂದ್ಬಿಟ್ಟೆ, ಇಲ್ಲಾಂದ್ರೆ ನೀನು ಆಯ್ತಿದ್ದೆ. ನನಗೆ ಫೋನ್ ಮಾಡ್ದ ಕಣ, ಅವ್ನು ಎಷ್ಟು ಬರಲ್ಲ ಅಂದ. ನಾನು ಅಷ್ಟೊತ್ತು ಕಾಲೇ ಬರ ನಾವು ಬೆಳಗ್ಗೆ ತಾನೇ ಮಾತಾಡಿದ್ವಿ ಮಧ್ಯಾಹ್ನ ಅಂತ ಅಂದೆ. ಅದಕ್ಕೆ ಸಿಸಿದ ವಾಪಸ್ ಬಂದಿದ್ದು ನಾನು. ಸೊ ಗೈಸ್ ಎಲ್ಲ ಹೊರಟಿದ್ದೀವಿ ಈಗ. ಸೊ ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ನೋಡ್ಬೋದು ಜಾಗ ಬಿಟ್ಟರು. ಈಗ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಶೆಡ್ಡಿಂದ ಆಂಜನೇಯ ದೇವಸ್ಥಾನ ಗಂಟ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ತೇಜು ಬ್ರೋ ಅವರ ಮನೇಲಿ ಸಂಪಿ ಬ್ರೋ ಅವರೇ. ಸೊ ಅವರಿಬ್ಬರು ಸರಿಯಾಗಿ ಪ್ರ್ಯಾಂಕ್ ಆಗೋರೆ. ಅದೊಬ್ಬಿಟ್ಟು ರಿಯಾಕ್ಷನ್ ತೋರಿಸ್ತೀನಿ ಅವ್ರದ್ದು. ಗೈಸ್ ನೋಡಿ, ಆಲೇ 1 hour ಆಯಿತು, ಎಲ್ಲ ಟೈಮ್ ವೇಸ್ಟ್ ಮಾಡ್ತಾವ್ರೆ ಇವನು. ಅದ್ರಲ್ಲಿ ಬೇರೆ ನೋಡಿ ಗೈಸ್, ಅವ್ನು ಮುಡ್ದಿಂದ ಇರೋ ಕಾಚಾ ಎತ್ಕೊಂಡ್ಬಂದಿಲ್ಲ ನೋಡಿ. ಕಾಚಾ ಮರ್ತು ಬಂದವನು ಇವನು, ಎತ್ಕೊಂಬರಕ್ಕೆ ಹೋಯ್ತವನಿ. ಅದೇ ಅವನು ಹೆಂಗಿತ್ತು ಪ್ರ್ಯಾಂಕು? ಇವ್ನು ಎತ್ಕೊಬ್ರು ಹೊಸದು ನೋಡಿದ್ರೆ ಇದು ಮಾಡ್ತಾವಳೆ ಹೇಳ್ಕೊಟ್ಟಿದ್ವಿ ಎಲ್ಲ. ಬಿಡಿಸೇ ಬಿಟ್ಟಿದ್ರ ಎಲ್ಲ. ಅವನು ನೋಡಿದ್ರೆ ನೆಕ್ಸ್ಟ್ ಎಲ್ಲೂ ಬರಲ್ಲ, ಅಲ್ಲೂ ಬರಲ್ಲ, ಇದು ಬರಲ್ಲ. ಕಂಗ್ರ್ಯಾಚುಲೇಷನ್ ಪ್ರ್ಯಾಂಕ್. ಕಾಚಾ ನಂದೇ ಕೊಟ್ಟು ನಾನು ಹಿಂದೆ ಬಿಸ್ಕೊಡ್ತೀನಿ ಅಂತ ಗೊತ್ತಾ. ಹೊಸ ಕಾಚಾ ತಂದ ಕಾಚಾ ತಂದೇನಾ? ಟಿ ಟಿ ಇನ್ನೂ ಬಂದಿಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಲೇಟ್ ಆಯ್ತೈತೆ. ಆಫ್ ಮಾಡೋ, ಕಾಪಿ ರೇಟ್ಸ್ ಬೀಳುತ್ತೆ. ಇವನೇ ಬುಕ್ ಮಾಡಿದ್ದು ಟಿ ಟಿ ಎಲ್ಲ ಆಯ್ತಾ. ಗಾಯ್ಸ್ ಟಿ ಟಿ ಬಂದಿಲ್ಲ ಗಾಯ್ಸ್. ಎಲ್ಲ ಮಕ್ಕರಾಗ್ಬಿಟ್ಟಿದ್ದೀವಿ ಗಾಯ್ಸ್. ಎಲ್ಲ ಊಟ ಮಾಡ್ದಿರ ಎಲ್ಲರೂ ಆ್ಯಂಗ್ರಿ ಮೂಡಿಗೆ ಬಂದ್ಬಿಟ್ಟವ್ರೆ. ಓ ಮೈ ಗಾಡ್. ಏಸು ಬಿಡ್ತು ಗೈಸ್, ಸಾರಿ. ನಾವ್ ಯಾರು ಟಿ ಟಿ ಇಕ್ರ ಗೈಸ್, ಟಿ ಟಿ ಇಕ್ರಿ ಮೋಟಿವೇಶನ್. ಅವ್ರ ಅಪ್ಪ ಅವನ ಜೊತೆ ಹೋಗಿದ್ರೆ ಹರೇ ರಾಮ ದೇವ್ರದೇ ಸಾಂಗ್ ಹೊಡಿಬೇಕಿತ್ತಲ್ಲ. ಅದಕ್ಕೆ ಫ್ರೆಂಡ್ಸ್ ಶಾಪ್ ನಾನು ಕರ್ಕೊಂಡೆ ಆಗ್ಬಾರ್ದು. ಚೀಲ್ ಅಂದ್ರೆ ಉಮೇಶ್ವರಪ್ಪ ಅಂತ ಯಾರೋ ಗಾಡಿಗಿರಿ ಓಡಿಸ್ತಿರತಾನೆ, ಕಂಬತಾಣ ಓಡಿಸ್ತಾನೆ. ಸುಮ್ಮನೆ ಎಲ್ಲ ಮನಿಕೊಂಡು ಹೋಗ್ಬೋದಲ್ಲ ಬ್ರೋ. ಗೇರ್ ಬಾಕ್ಸ್ ಯೂಸ್ ಆಗ್ಬಿಡುತ್ತೆ. ಸೆಕೆಂಡ್ ಗೇರ್ ಬೇಡ, ಥರ್ಡ್ ಗೇರ್ ಆಫ್ ಮಾಡೋಣ. ಸಾರಿ, ಇದು ಮೋಟಿವೇಶನ್. ನಿನ್ನ 4 ಗೇರ್ ಇರಲ್ವಾ? ಆದ್ಮೇಲೆ ಬಿಲ್ಲಿ ನಾನು ನೋಡ್ಲಿಕ್ಕೆ ಇಲ್ಲ, ಇನ್ನು ನನ್ನ ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬಹುದು. ಗಾಡಿ ಓಡಿಸೋದು ಸೆಕೆಂಡ್ ಗೇರ್ ಗೋಡೆ ಹೊಡಿತೈತಂದು. ಗೋಡೆಗೆ ಒಂಚೂರು ಇದಂತೀರ ಅಲ್ಲಿಂದ ಅಲ್ಲಿ ಗಾಳಿ ಅಲ್ಲಿ ಗೋಡೆಗೆ ಬರುತ್ತಾ? ಅದು ರಿಫ್ಲೆಕ್ಟಿವ್ ಆ್ಯಂಡ್ ಏನು ರೆಫರೆನ್ಸ್ ಆಗುತ್ತೆ. ಆವಾಗ ಅಲ್ಲೇನಾಗುತ್ತೆ, ಅಲ್ಲಿ ಐತೆ ಬೆಳಕು ಆ ಎದುರುಗಡೆ ಇರುವಂತ ಗೋಡೆ ಹೊಡೆದಿ ಆ ಗೋಡೆಯನ್ನು ನಮಗೆ ಹೊಡೆಯುತ್ತೆ. ಇದನ್ನೇ ಏನನ್ನೋದು ಅಂದ್ರೆ ಆಫ್ ಇರೋ ಶೋಕಿ ಏನ್ ಹೇಳ್ತಾರೆ ಶೋಕಿ ಅವರೇ. ಟ್ರಯಾಂಗಲ್ ಅಂತ ಇದೀನಿ, ಮ್ಯಾಕ್ಸ್ ಮಿಕ್ಸ್ ಮಾಡ್ಕೊಂಡು ಸೈನ್ಸ್ ಅಂತ ಮೋಟಿವೇಶನ್.
ಮತ್ತೇನ ಬ್ರೋ ಎಕ್ಸೆಲ್ ಬರುತ್ತಾ ಎಂ ಬರುತ್ತಾ ಫಸ್ಟ್ ಬಟ್ಟೆಲಿ ಗೈಸ್ ಸೈಜಸ್ಗಳು ಯಾವ್ದು ಬರುತ್ತೆ ಎಸ್ ಎಮ್ ಎಲ್ಲೋ ಎಕ್ಸೆಲ್ ಡಬಲ್ ಎಕ್ಸೆಲ್ ಇವ್ನು ನಲ್ವಂತೆ ಎಲ್ಲ ಎಮ್ ಹೆಂಗೋ ಅಂದ್ರೆ ABCDEFG ಮತ್ತೆ ಫಸ್ಟ್ ಎಲ್ ಬರುತ್ತೆ ಆಮೇಲೆ ಎಂ ಬರುತ್ತೆ ಮುಗಿಯನ್ರಪ್ಪ Hello. Guys, what is this nonsense? Where we are? ಅವ್ನಿಗೆ ಹೇಳಿದ್ದು 7:30 8 ಗಂಟೆಗೆ ಹೇಳಿದ್ದವ್ ನೀನು ಗೈಸ್ ಮೂಡೆ ಅಪ್ಸೆಟ್ ಆಗ್ಬಿಟ್ಟಿದೆ ಗೈಸ್ ಇನ್ನೂ ಬಂದೇ ಇಲ್ಲ ಟೈಮು ನಾವೇನು ಅನ್ಕೋತೀವೋ ಆ ಟೈಮ್ ಆಗಲಿಲ್ಲ ಅಂದರೆ ಇರಿಟೇಷನ್ ಆಯ್ತು ನನಗಂತೂ ಹೆವಿ ಇರಿಟೇಟ್ ಆಗಿಬಿಡುತ್ತೆ ಅಂದರೂ ಇರಿಟೇಟ್ ಆಗಬಾರ್ದು ಅಂತ ಏನೇನೋ ಜಾಲಿ ಮಾಡ್ಕೊಂಡು ಒಂಚೂರು ಜೋಶ್ ಎತ್ಕೊತಾ ಇದ್ದೀನಿ ಜೋಶೆ ಹೊಂಟೈತೆ ಗೈಸ್ ಎಲ್ಲ ಇನ್ನೂ 5 ನಿಮಿಷ 10 ನಿಮಿಷ ಅಂತಾನೆ ಅವರೇ ಏನು ಕಥೆ ಸೊ ಗೈಸ್ ಎಲ್ಲ ಆಂಜನೇಯನ ದೇವಸ್ಥಾನ ಹತ್ರ ಬಂದಿದ್ದೀವಿ ಇನ್ನೂ ಟಿ ಬಂದಿಲ್ಲ ಏನೋ ಗೊತ್ತಿಲ್ಲ ಅಪ್ಪ ಅದೇನು ನಾವು ಟ್ರಿಪ್ ಪ್ಲ್ಯಾನ್ ಮಾಡಿದ್ರೆ ಹಿಂಗೆ ಆಯ್ತದ ಟ್ರಿಪ್ಪಿಗೆ ನಂಬ್ಕೊಂಡ್ರೆ ಆಗಲ್ವಾ ಇಲ್ಲ ನಮಗೆ ಟ್ರಿಪ್ಪು ಕೂಡ ಬಂದಲ್ವಾ ಒಂದು ಗೊತ್ತಾಯ್ತಿಲ್ಲ ಇದೇ ಫಸ್ಟ್ ಟೈಮ್ ಅಲ್ಲ ನಾವೆಲ್ಲ ಫಸ್ಟ್ ಟೈಮ್ ಹೋಯ್ತಾ ಇದೀವಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ರೆ ಹಿಂಗೆ ಆಯ್ತೈತಲ್ಲ ಇದು ಸೈಕು ಎಲ್ಲ ಕೆಲ್ಸಕ್ಕೆ ನನ್ನಪ್ಪ ಸ್ಟೂಡೆಂಟ್ ಯಾವ ಕಡೆ ನೀನೇ ಹಾಕ್ತೀನಿ ಸ್ಟೂಡೆಂಟು ನಾನು ಕಾಸು ಕೊಡಂಗಿಲ್ಲ ಪಾಸ್ ಆಗಿದ್ದೀನಿ ಗೈಸ್ ಈಗ ಪೂಜೆ ಆಯಿತು ಸೊ ನೀವು ವ್ಲಾಗ್ ಮಾಡ್ಕೊತಾರೆ ಅಂದರೆ ಮಾಡ್ಕೊಂಡೆ ಸುಮ್ಮನೆ ನಿಂತ್ಕೊಬಿಟ್ಟವ್ರೆ ಸೊ ಈಡ್ಗಾಯಿ ಹೊಡಿತವನೆ ನಮ್ಮ ಗುಂಡಾಡಿ ಗುಂಡ ಈ ಗಾಡಿ ಹೊಡೆದಂಗೆ ಹೊಡೆದ ನಮಗೆ ಯಾಕೆ ಅಷ್ಟು ದೂರ ಹೋದೆ ಹೋಗೇ ಮಗ ನಾದಪ್ಪ ಅಕ್ಕನ್ ಸೀಟ್ ಹಿಡ್ಕೊಳ್ರಪ್ಪ ಆತ್ರಿ ಬನ್ನಿ ಗಾಯ್ಸ್ ಬನ್ನಿ 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 ಗಾಯ್ಸ್ ಬನ್ನಿ ಗಾಯ್ಸ್ ಬನ್ನಿ ಗಾಯ್ಸ್ ಸೊ ಗೈಸ್ ಎಲ್ಲ ಹತ್ತಿದೀವಿ ಸೊ ನೋಡ್ಬೋದು ಎಲ್ಲಾರು ಸೀಟ್ ಇನ್ನ ಒಂದು ಮಿಕ್ಕೈತಾ ಏಯ್ ಯಾಕೋ ಬತ್ತಿ ಜೋಗು ಗೆಟ್ ಔಟ್ ಏನ್ರದು ಬ್ಯಾಗ್ ನೋಡ್ಕೊಳ್ರ ಕೆಳಗೆ ಹಾಕೊಳ್ರಿ ಹೋಗು ಹೋಗು ಲಾಕ್ ಮಾಡ್ತಿಲ್ಲ ಹೋಗು ಹಾಕೊಳ್ರಿ ಅದುಮ್ಕೊಳ್ರಿ ಹೇಳ್ತೀನಿ ಎಕ್ಸ್ಪೀರಿಯನ್ಸ್ ಕೊನೆಗೂ ಟಿಟಿ ಬಂತು ಗೈಸ್ ಎಲ್ಲಿ ಬಂದ್ರೆ ಕೆಲಸ ಬಿಡಲ್ಲ ಗೈಸ್ ಅದು ಇದು ಅಂತ ಪಾರ್ಟ್ ಟೈಮ್ ಬರೀ ಅದು ಇದು ಪಾರ್ಟ್ ಟೈಮ್ ಗೈಸ್ ಇನ್ನ ಇಬ್ರು ಬರ್ಬೇಕು ಅವ್ರಿಗಿನ್ನ 2 ನಿಮಿಷ ಟೈಮು 8 ನಿಮಿಷ ಎಷ್ಟು ನಿಮಿಷ ಇನ್ನ ಒಂದು 5 ನಿಮಿಷ ಟೈಮ್ ಅಷ್ಟೊಂದು ಬರ್ಲಿಲ್ಲ ಅಂದ್ರೆ ಗೈಸ್ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಯ್ತಾ ಇರೋದು ಹೇಳ್ತೀನಿ ರಿಬುಕ್ ಐತಲ್ಲ ಗೈಸ್ ಈ ರಿಬುಕ್ ಸರಿಯಾಗಿ ಹಾಕ್ಬೋದು ಅಲ್ಲ ಮಚ್ಚಿ ಬಾಲಾಜಿ ರಮ್ಮ ಏನ್ ಹೇಳಿದ್ರು ಗೊತ್ತಾ ಬಂದ ಮಚ್ಚಿ ಫಸ್ಟ್ ಚಿಕ್ಕಲ್ಲೂರ್ಗೆ ಹೋಗೋಣ ಮಾದಾಪುನ್ ಬೆಟ್ಟಕ್ಕೆ ಹೋಗೋದ್ ಬೇಡ ಲಾಸ್ಟ್ ಅಲ್ಲಿ ಬರ್ಬೇಕಾದ್ರೆ ಮಾದಾಪುನ್ ಬೆಟ್ಟಕ್ಕೆ ಹೋಗೋಣ ಅಂತಂದ ಅಲ್ಲ ಫಸ್ಟ್ ಹೋಯ್ತಿರೋದೇ ನಾವು ಮಾದಾಪುನ್ ಬೆಟ್ಟಕ್ಕೆ ಅಲ್ಲಿಂದ ಬತ್ತಾ ಅಲ್ವಾ ಚಿಕ್ಕಲ್ಲೂರ್ಗೆ ಹೊಟ್ಟು ಬರೋಣ ಅಂತ ಹೇಳ್ತಿರೋದು ಆರಾಮ್ ಏನ್ ಹೇಳ್ತಿರೋದು ನಮ್ಮ ಮಗನ್ ಮತ್ ಕೇಳ್ರಪ್ಪ ಒಳ್ಳೇದಾಗುತ್ತೆ ಅಂದ್ರು ನಿಮ್ ಮಗ ಏನ್ ಸ್ವಾಮೀಜಿನ ಅಂತ ಕೇಳಿದ್ರೆ ಉಸ್ರೆ ಆಗ್ಲಿ ಅಲ್ಲ ಅವ್ರ ಮಗನ್ ಮಾತು ಕೇಳ್ಕೊಂಡು ಇವಾಗ ನೋಡು ಪೆಟ್ರೋಲ್ ಹಾಕ್ಬೇಕಾ ಗೊತ್ತಿಲ್ಲ ನೋಡ್ರಿ ಮೈ ಮೇಲೆಲ್ಲ ಬೀಳ್ತಾವ್ರ ಗಾಯ್ಸ್ ಇವರು
ಬಾಳು ಹಳೆದು ಕೂಡ ಬಂತು ಲಾಟ್ರಿ ಆಯ್ತಪ್ಪ ಗಿರ್ಗಿ ಮಾತು ಹೇಳೋದಕ್ಕೆ ನೀನು ಬೇಕಪ್ಪ. ಅಯ್ಯೋ, ಪ್ರಿಯೆ, ನನ್ನನ್ನೇ ನೋಡುವೆ, ನೋಡೋ ತರ ನಗೋದು ಯಾಕೆ ರೀ? ತುಂಬ ಹೇಳಬೇಕು ನಾನು ಒಳ್ಳೆ ಟ್ರಾಕ್ ಬಿಡೋಣ. ಖಾಲಿ ಹಾಳೆ ಮೇಲೆ ಕೂಡ ಮಾತು ಆಯ್ತಪ್ಪ ನಿನ್ನಗಾದು ಹೇಳೋದಕ್ಕೆ ನೀಟು ಬೇಕಪ್ಪ. ಎಲ್ಲವನ್ನು ಹೇಳುವ ಆಸೆ ಆದರೆ ನಾಲಿಗೆಗೆ 108 ತೊಂದರೆ. ಅವಳು ಈಗ ಇಲ್ಲಿ ಬಂದು ನಿಂತರೆ ಅರ್ಧ ಚಂದ್ರ ಗಿಫ್ಟ್ ಕೊಡುವೆ ಆದರೆ ಗೋವಿಂದ ಜಗಲ್ಲಿ ಕನ್ಸಳು ಹೆಂಗಂತ ಹೇಳಿಸುತ್ತ ಸುತ್ತ ಮಚ್ಚು ಬ್ಯಾಡಂದ್ರು ಹೋಗುತ್ತಿಲ್ಲ ಪ್ರೀತಿ ಹುಚ್ಚು. ಚಾಲು ಮಚಾಲು ಹೆಂಗೋಳ ನಿಂತುಗಳು ಗೋವಿಂದ ಜಗಲ್ಲಿ ಹೆಂಗೋಳ ನಿಂಕನ್ಸಳು. ಯಾರು ಕಣ್ಣಲ್ಲಿಟ್ಟು ಮನಸ್ಸಿನಲ್ಲಿ ಮನಸ್ಸಾಯಿತು ನನ್ನ ಒಳಗಿಂದ ನನ್ನ ಕದ್ದೋರ್ಯಾರು.